ಬೀಡಿ ಸಿಗರೇಟ್ ಕಾಲದಲ್ಲಿ ಇವತ್ತು ದೇವರು ನನಗೆ ಬಿಡುಗಡೆ ಕೊಟ್ಟಿದ್ದಾನೆ. ಆದರೆ ನಾನು ದಿನಕ್ಕೆ ಒಂದು 5 ಪ್ಯಾಕೆಟ್ ಮತ್ತು 6 ಪ್ಯಾಕೆಟ್ ಸಿಗರೇಟ್ಗಳನ್ನು ಸೇರ್ತಾ ಇದೆ. ಇವತ್ತು ದೇವರ ಒಂದು ಬಿಡುಗಡೆ ರೀತಿಯನ್ನು ಕೊಟ್ಟಿದ್ದಾನೆ. ಇವತ್ತು ದೇವರ ಮಹಿಮೆಯನ್ನು ಕಾಣುವುದಕ್ಕೆ ಇವತ್ತು ದೇವರನ್ನು ಕಾರ್ಯಗಳನ್ನು ಮಾಡಿದ್ದಾರೆ. ಅನೇಕ ರೀತಿಗಳ ಹೀಗಾಗಿ ಕೆಲವು ಸಾಲಗಳಿಂದ ನಾನು ಭಯಪಟ್ಟು ಜೀವಿಸ್ತಾ ಇದ್ದೆ. ಆದರೆ ಸಾಲವನ್ನು ಯಾವಾಗ ತೀರಿಸಿಕೊಳ್ಳುವುದು, ಯಾವ ರೀತಿಯಲ್ಲಿ ತೀರಿಸಿಕೊಳ್ಳುವುದು, ಸಾಲವನ್ನು ಮುಚ್ಚಲು ಪಡ್ತಾ ಇತ್ತು. ಆ ಸಾಲದಿಂದ ಬಿಡುಗಡೆ ಆಗೋದಕ್ಕೆ ಸುಮಾರು ನಾನು ಯೋಚನೆ ಮಾಡ್ತಾ ಇದ್ದೆ. ದೇವರಿಗೆ ಯಾವ ರೀತಿಗಳ ಬಿಡುಗಡೆ ಕೊಡುವುದು, ಕೆಲವು ಸಾಲದ ಅನೇಕ ರೀತಿಗಳನ್ನು ಅದರಲ್ಲಿ ಕಚೇರಿಗಳ ಅತ್ಯುತ್ತ ರೀತಿಗಳಲ್ಲಿ ಸಾಲದ ರೀತಿಗಳು ನನಗೆ ಭಯಪಡುವಂತಹ ರೀತಿಗಳಲ್ಲಿ ಹೇಳ್ತಾರೆ. ಅದೇ ರೀತಿಗಳು ನಮ್ಮ ಭಾಷೆಗಳ ಸಮೇತ ನಾನು ಬೋರ್ ಮಾಡಿದೆ. ಈ ರೀತಿಯ ಭಯ ಆಗುತ್ತಾ ಇದೆ. ಯಾವ ರೀತಿಯ ಸಾಲದಿಂದ ಒಂದು ನಾನು ಧೈರ್ಯವಾಗಿ ಇರುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಪಾಠ ಸಮೇತ ನಾನು ಬೋರ್ ಪ್ರೇರ್ ಮಾಡಿ ಭಯಪಡಬೇಡ, ದೇವರು ಎಲ್ಲ ಕಾರ್ಯ ಮಾಡ್ತಾರೆ ಅಂತ ಹೇಳೋದು. ಆದರೆ ದೇವರಿಗಾಗಿ ನಾವು ಪ್ರೇರ್ ಮಾಡಿದಾಗ ದೇವರು ನನಗೆ ಒಂದು ಅಪೊಸ್ತಲರ ಅಧ್ಯಾಯದಲ್ಲಿ 10ನೇ ವಚನದಲ್ಲಿ ಮಾತನಾಡಿದ್ರು. ಹೆದರಬೇಡ, ಜನರು ನಿನಗೆ ಏನು ಮಾಡಲು ಭಯಪಡಬೇಡ ಎಂಬುದಾಗಿ. ಅದೇ ಇವತ್ತು ದೇವರು ನಂಬಿಕೊಂಡು ಪ್ರೇರ್ ಮಾಡುವಾಗ ಆ ಸಾಲದವರು ಇವತ್ತು ಕೂಡ ಮೊನ್ನೆ ಕಳೆದ ವಾರದಲ್ಲಿ ಫೋನ್ ಮಾಡಿ ಹೇಳಿದಾಗ ಈ ಸಾಲದಲ್ಲಿ ಯಾವಾಗ ಕೊಡ್ತೀವಿ ಅಂತ ಕೇಳುವಾಗ ಅದಕ್ಕೆ ಯಾವ ದಿನಗಳು ನಾನು ಕೊಡ್ತೀನಿ ಅಂತ ಹೇಳುವಾಗ ಅವರು ಇವತ್ತು ಕೂಡ ಒಪ್ಪಿಕೊಂಡಿದ್ದಾರೆ. ಇವತ್ತು ಅದೇ ಅರ್ಜೆಂಟಲ್ಲಿ ಇವತ್ತು ಸಾಲಗಳು ಈ ವಾರದಲ್ಲಿ ಕೊಟ್ಟಿದ್ದಾರೆ ಯಾವ ಆಗ್ತೀನಿ ಅಂತ ಹೇಳಿದಂತ ಇವತ್ತು ಸಾಲಗಾರ ಇವತ್ತು ಸಮಾಧಾನವಾಗಿ ನಿಮಗೆ ಯಾವಾಗ ಆಗುತ್ತೆ ಯಾವಾಗ ಕೊಡಿ ಅಂತ ಇವತ್ತು ಕೂಡ ಕೇಳ್ತಾ ಇದ್ದಾರೆ. ದೇವರ ಸಮ್ಮುಖದಲ್ಲಿ ಇರುವಂತಹ ರೀತಿಗಳಲ್ಲಿ ದೇವರ ಭಕ್ತರಿಗೆ ಉನ್ನತ ಮಾರ್ಗದಲ್ಲಿ ನಿಲ್ಲಿಸುವಂತಹ ಶಕ್ತಿಗಳನ್ನು ಬಲಗಳನ್ನು ಕೊಟ್ಟಿದ್ದಾರೆ. ಯಾರು ಏನೇ ಹೇಳಿದ್ರೆ ಆದರೆ ನಾನು ದೇವರಿಗಾಗಿ ಜೀವಿಸಿದಂತ ಒಂದೇ ಭರವಸೆ ಒಟ್ಟಿಗೆ ನಾನು ದೇವರ